ನಮಸ್ಕಾರ. ಸಾರಿ, ಮತ್ತೆ ಮೇಘ ಅಂತಂದು. ನಮಸ್ಕಾರ, ನಾನು ಕೃಷಿತಾ ಪಂಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ತುಂಬ ಜನ ನನ್ನ ಹೇರ್ ಕೇರ್ ರುಟೀನ್ ಬಗ್ಗೆ ಕೇಳ್ತಾ ಇದ್ರಿ. ಆ್ಯಂಡ್ ಯು ಮಸ್ಟ್ ಬಿ ವಂಡ್ರಿಂಗ್ ನಾನು ನಿಮಗೆ ಏನಕ್ಕೆ ಆಯಿಲ್ ಹೀಗೆ ಸೋರ್ತಾ ಇದೆ ಮೈಯಲ್ಲಿ ಅಂತ ಹೇಳ್ಬಿಟ್ಟು. ನಾನು ಜಸ್ಟ್ ಶಿರೋಧಾರ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದೆ. ಒನ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ಸ್ ಎವರ್. ಮೊನ್ನೆ ಕೂಡ ಆಗಿತ್ತಿದು, ನೆನ್ನೆ ಕೂಡ ಇತ್ತು. ಬಟ್ ನಂಗೆ ನಿನ್ನೆನೂ ಹೇರ್ ವಾಶ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ನೆನ್ನೆ ಕ್ಯಾನ್ಸಲ್ ಮಾಡಿದೆ. ಇವತ್ತು ಬೆಳಗ್ಗೆ ಮತ್ತೆ ಶಿರೋಧಾರ ಇತ್ತು. ಓ ಮೈ ಗಾಡ್, ನಾನು ಅದರದ್ದು ವೀಡಿಯೋ ಹಾಕ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಇಟ್ಸ್ ಬ್ಯೂಟಿಫುಲ್. ದ ಎಕ್ಸ್ಪೀರಿಯನ್ಸ್ ಇಸ್ ಬ್ಯೂಟಿಫುಲ್. ಐ ಡೋಂಟ್ ನೋ, ಸಮ್ ಟೈಮ್ ನಾನು ಜಸ್ಟ್ ಬ್ಲ್ಯಾಂಕ್ ಔಟ್ ಆಗಿಬಿಡ್ತೀನಿ. ಆ್ಯಂಡ್ ದಿಸ್ ವೆಂಟ್ ಆನ್ ಫಾರ್ 10 minutes. ಸೊ ಯಾ, ಸೊ ಇದು ಶಿರೋಧಾರ ಟ್ರೀಟ್ಮೆಂಟ್. ಆಲ್ಮೋಸ್ಟ್ 1 to 1.5 ಲೀಟರ್ ಆಯಿಲ್ನ ತುಂಬ ಸ್ಲೋ ಪ್ರಾಸೆಸ್ ಆಗಿ 45 minutes ಹೀಗೆ ಹಾಕ್ತಾರೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿದ್ರಲ್ಲ ಹೀಗಿರುತ್ತೆ. ಐ ಥಿಂಕ್ ದಿಸ್ ವಾಸ್ ದ ಓನ್ಲಿ ಟೈಮ್ ನನಗೆ ಗೊತ್ತಿಲ್ಲದೆ ನನ್ನ ಮೈಂಡ್ ಕಂಪ್ಲೀಟಾಗಿ ಶಟ್ ಆಫ್ ಆಗಿಬಿಟ್ಟಿತ್ತು. ನಾನು ಇವಾಗಲೇ ಹೋಗ್ಬಿಟ್ಟು ಸ್ನಾನ ಮಾಡಬೇಕು. ಶಟ್ ಆಫ್ ಆಗಿಬಿಟ್ಟಿತ್ತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ರಿಯಾಲಿಟಿ ಹಿಟ್ ವೆನ್ ನಂದು ಶಿರೋಧಾರ ಸೆಷನ್ ಮುಗ್ದಾದ್ಮೇಲೆ ಎದ್ದು ನನ್ನನ್ನು ನಾನು ನೋಡ್ಕೋಬೇಕಾದ್ರೆ ದ ರಿಯಾಲಿಟಿ ಹಿಟ್ ಆ್ಯಂಡ್ ಐ ರಿಯಲೈಸ್ಡ್ ಐ ನೀಡ್ ಟು ವಾಶ್ ಮೈ ಹೇರ್. ಸೊ ದೇ ಯೂಸ್ ಅಬೌಟ್ 1.5 ಲೀಟರ್ ಆಯಿಲ್ ಯೂಸ್ ಮಾಡ್ತಾರೆ ನಿಮ್ಮ ಕೂದಲಿಗೆ ಈ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ. ಆ್ಯಂಡ್ ಎಸ್ಪೆಷಲಿ ಗರ್ಲ್ಸ್, ನಿಮ್ಗೆ ಅರ್ಥ ಆಗುತ್ತೆ ಅದ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಹೇರ್ ವಾಶ್ ಮಾಡೋದಿನ ಐ ಡೋಂಟ್ ನೋ. ಶಾಂಪು ಯೂಸ್ ಮಾಡಬೇಕಾಗುತ್ತೆ. ಹೌ ಮೆನಿ ವಾಷಸ್ ಇಟ್ ವಿಲ್ ಟೇಕ್ ಫಾರ್ ಮೀ ಟು ಗೆಟ್ ಆಲ್ ದಿಸ್ ಆಯಿಲ್ ಔಟ್ ಆಫ್ ಮೈ ಹೇರ್. ಸೊ ಎನಿವೇ ಸ್ನಾನಕ್ಕೆ ಹೋಗ್ತಾ ಇದ್ದೆ. ಐ ಥಾಟ್ ನಾನು ನನ್ನ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು. ಬಿಕಾಸ್ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಹೇರ್ ಕೇರ್ ಪ್ರಾಡಕ್ಟ್ ಬಗ್ಗೆ. ಸೊ ಯೂಶ್ವಲಿ ನಾನು ಮನೇಲಿದ್ದರೆ ನಾನು ನನ್ನ ಸ್ಕ್ಯಾಲ್ಪಿಗೆ ಮಾತ್ರ ಹೇರ್ ಆಯಿಲ್ ಹಾಕ್ತೀನಿ. ಅದಾದಮೇಲೆ ನಾನು ಈ ಒಂದು ಮಾಸ್ಕ್ನ ಡ್ರೈ ಹೇರ್ಗೆ ಲೆನ್ಸ್ಗೆ ಒಂದು 20 minutes ಇಟ್ಟು ಬಿಟ್ಟಿರ್ತೀನಿ. ಅದಾದಮೇಲೆ ಹೇರ್ ವಾಶ್ ಮಾಡ್ತೀನಿ. ಐ ಆಲ್ಸೋ ಯೂಸ್ ಅನಾಹತದು ಹೇರ್ ಮಾಸ್ಕ್. ಇದನ್ನು ನಾವು ಯು ಕ್ಯಾನ್ ಯೂಸ್ ಇಟ್. ಇದು ಟ್ರಾವೆಲ್ ಪೌಚ್ ಆ್ಯಕ್ಚುಲಿ. ಇದನ್ನು ನಾವು ಕ್ಲೆನ್ಸರ್ ಆಗೂ ಯೂಸ್ ಮಾಡ್ಬೋದು, ಅಥವಾ ಇದಕ್ಕೆ ವಾಟರ್ ಹಾಕಿ ಪೇಸ್ಟ್ ಮಾಡಿ ಮಾಸ್ಕ್ ಆಗು ಕೂಡ ಯೂಸ್ ಮಾಡ್ಬೋದು. ಇದೆರಡೂ ನಾನು ಟ್ಯಾಗ್ ಮಾಡ್ತೀನಿ. ಸೊ ಮನೇಲಿದ್ದರೆ ನನ್ನ ಸ್ಕ್ಯಾಲ್ಪಿಗೆ ಆಯಿಲ್ ಹಾಕಿಬಿಟ್ಟು ಲೆನ್ಸ್ಗೆ ಐ ಯೂಸ್ ದ ಮಾಸ್ಕ್. ಒಂದು 20 minutes ಹಾಕಿಬಿಟ್ಟು ಬಿಟ್ಬಿಟ್ಟು ದೆನ್ ನಾನು ಹೇರ್ ವಾಶ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಕಂಡೀಷ್ನರ್ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಇವಾಗ ಯೂಶ್ವಲಿ ನಾನು ಜಸ್ಟ್ ಹೇರ್ ಮಾಸ್ಕ್ ಯೂಸ್ ಮಾಡೋದು. ಬಟ್ ಇವತ್ತು ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಯಾವುದು ಅಂದರೆ ಇದು ಹೇರ್ ಡಿಟಾಕ್ಸ್ ಮತ್ತು ಹೇರ್ ಕ್ಲೆನ್ಸರ್ ಶ್ಯಾಂಪೂ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಹೇಗೆ ನಮ್ಮ ಬಾಡಿಗೆ, ನಮ್ಮ ಫೇಸ್ಗೆ ಎಕ್ಸ್ಫೋಲಿಯೇಷನ್ ಬೇಕಾಗುತ್ತೋ ಹಾಗೆ ನಮ್ಮ ಸ್ಕ್ಯಾಲ್ಪ್ಗೆ ಕೂಡ ಎಕ್ಸ್ಫೋಲಿಯೇಷನ್ ಬೇಕಾಗುತ್ತೆ. ನಾನು ಇದನ್ನು ಯಾವಾಗಲೂ ಏನು ಯೂಸ್ ಮಾಡಲ್ಲ. ವೀಕ್ಲಿ ಒನ್ಸ್, ಅಥವಾ ಹೇರ್ ತುಂಬ ಡರ್ಟಿ ಅನಿಸ್ದಾಗ, ಆಚೆ ಹೋಗ್ಬಿಟ್ಟು ಬಂದು ಡಸ್ಟಿ ಮತ್ತು ಆಯ್ಲಿ ಅನಿಸ್ದಾಗ, ಆ ಟೈಮಲ್ಲಿ ನಾನು ಹೇಗೆ ಡಬಲ್ ಕ್ಲೆನ್ಸರ್ ಮಾಡ್ತೀವಲ್ಲ ಅದೇ ಥರ ಡಬಲ್ ಶ್ಯಾಂಪು, ಅಂದರೆ ಒಂದು ಸತಿ ಕ್ಲೆನ್ಸರ್ ಯೂಸ್ ಮಾಡ್ತೀನಿ, ಒಂದು ಸತಿ ಶ್ಯಾಂಪು ಯೂಸ್ ಮಾಡ್ತೀನಿ. ಸೊ ಇದು ಡಿಟಾಕ್ಸ್ ಮತ್ತು ಕ್ಲೆನ್ಸಿಂಗ್ ಶ್ಯಾಂಪು. ಇದನ್ನು ಫಸ್ಟ್ ನಾನು ಯೂಸ್ ಮಾಡ್ತೀನಿ. ಸೊ ಇದು ಜಸ್ಟ್ ವೀಕ್ಲಿ ಒನ್ಸ್ ಯೂಸ್ ಮಾಡ್ತೀನಿ. ಆರ್ ಲೈಕ್ ಐ ಸೆಡ್, ಯಾವತ್ತಾದರೂ ವೆನ್ ಐ ಫೀಲ್ ಮೈ ಹೇರ್ ಇಸ್ ವೆರಿ ಡರ್ಟಿ ಆ್ಯಂಡ್ ವೆರಿ ಆಯಿಲಿ, ಆ ಟೈಮಲ್ಲಿ ಯೂಸ್ ಮಾಡ್ತೀನಿ. ದಿಸ್ ವಿಲ್ ಲಾಸ್ಟ್ ಲಾಂಗ್, ಬಿಕಾಸ್ ಯಾವಾಗಲೂ ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಂದು ಇಷ್ಟು ಯೂಸ್ ಆಗಿದೆ ಆಲ್ರೆಡಿ. ಇದರಲ್ಲಿ ವಾಶ್ ಮಾಡಾದಮೇಲೆ ಇವತ್ತು ನಾನು ಯೂಸ್ ಮಾಡ್ತಿರೋ ಶ್ಯಾಂಪು ಬಂದು ನೆಕ್ಸಸ್ ವಾಲ್ಯೂಮೈಸಿಂಗ್ ಶ್ಯಾಂಪು. ಬಿಕಾಸ್ ತುಂಬ ಆಯಿಲ್ ಮಸಾಜ್ ಆಗ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಹೇರಿಗೆ ವಾಲ್ಯೂಮ್ ಬೇಕಾಗಬಹುದು. ಅದಕ್ಕೋಸ್ಕರ ನಾನು ಈ ಒಂದು ನೆಕ್ಸಸ್ ವಾಲ್ಯೂಮ್ ಹೇರ್ ಶ್ಯಾಂಪೂನ ಯೂಸ್ ಮಾಡ್ತೀನಿ. ಸೊ ಕ್ಲೆನ್ಸರ್ ಯೂಸ್ ಮಾಡಾದಮೇಲೆ ಐ ವಿಲ್ ವಾಶ್ ವಿತ್ ದಿಸ್. ಆ್ಯಂಡ್ ದೆನ್ ಸಿನ್ಸ್ ಇವತ್ತು ನಾನು ಆಲ್ರೆಡಿ ಮಾಸ್ಕ್ ಹಾಕದೇ ಇರೋದ್ರಿಂದ ಇವತ್ತು ನಾನು ಯೂಸ್ ಮಾಡ್ತಿರೋ ಮಾಸ್ಕ್ ಇದು ಶ್ಯಾಂಪೂ ಆದಮೇಲೆ ನಾನು ಈ ಒಂದು ಮಾಸ್ಕ್ನ ಯೂಸ್ ಮಾಡಿ, ಡವ್ ಮಾಸ್ಕ್ ಚೆನ್ನಾಗಿದೆ ಆ್ಯಕ್ಚುಲಿ, ಇಟ್ಸ್ ವೆರಿ ನೈಸ್. ಇದನ್ನು ಯೂಸ್ ಮಾಡಿ ಒಂದು 5 minutes 10 minutes ಬಿಟ್ಟು ಹೇರ್ ವಾಶ್ ಮಾಡ್ತೀನಿ.
ಸೊ ಯಾವತ್ತು ನನಗೆ ಟೈಮ್ ಇರಲ್ಲ ಹೇರ್ ಮಾಸ್ಕ್ ಹಾಕಿ 20-15 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡೋಕ್ಕೆ ನಂಗೆ ಯಾವಾಗ ಟೈಮ್ ಇರಲ್ಲ, ಆವಾಗ ನಾನು ಹೇರ್ ವಾಶ್ ಟೈಮಲ್ಲಿ ಈ ಒಂದು ಮಾಸ್ಕ್ನ ಯೂಸ್ ಮಾಡ್ತೀನಿ. ಸೊ ಪಟ್ಟಂತ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡು ಬರ್ತೀನಿ. ಅದಾದಮೇಲೆ ಐ ವಿಲ್ ಶೋ ಯು ಮೈ ಹೇರ್ ಕೇರ್. ತುಂಬ ಜನ ನಂದು ಆ್ಯಕ್ಚುಲಿ ವೇವಿ ಹೇರ್, ಆ್ಯಂಡ್ ನನಗಿಲ್ಲಿ ಯಾವುದೇ ರೀತಿ ಹೇರ್ ಸೆಟ್ ಮಾಡಬೇಕು ಅಥವಾ ಹೀಟ್ ಡ್ರೈಯರ್ ಕರ್ಲರ್ ಯೂಸ್ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಇಟ್ಸ್ ಟೂ ಹ್ಯೂಮಿಡ್ ದೇರ್ ಆ್ಯಂಡ್ ಐ ಡೋಂಟ್ ಫೀಲ್ ಲೈಕ್ ಸ್ಟೈಲಿಂಗ್ ಮೈ ಹೇರ್. ಸೊ ಅದಕ್ಕೆ ನಾನು ಜಸ್ಟ್ ವೇವಿ ಹೇರ್ಗೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ವಿಚ್ ಮೇಕ್ಸ್ ಮೈ ಹೇರ್ ಕರ್ಲಿ. ಸೊ ಅದನ್ನು ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಓಕೆ, ಸಿ ಯು. ಆಯಿತು. ಆಲ್ವೇಸ್ ಫಸ್ಟ್ ಟಿಪ್, ಆಲ್ವೇಸ್ ಮೇಕ್ ಶ್ಯೂರ್ ನೀವು ಸಾಫ್ಟ್ ಟವಲ್ನ ಕೂದಲಿಗೆ ಯೂಸ್ ಮಾಡಿ, ಬಿಕಾಸ್ ಇಲ್ಲಾಂದರೆ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಡೋಂಟ್ ರಬ್ ಯೋರ್ ಹೇರ್. ಯಾವಾಗಲೂ ಮೇಕ್ ಶ್ಯೂರ್ ಯು ಜಸ್ಟ್ ಡೂ ದಿಸ್. ಓಕೆನಾ? ಓಕೆ, ಸಾರಿ. ಸೊ ಲೈಕ್ ಐ ಸೆಡ್, ನನಗೆ ಐ ಡೋಂಟ್ ವಾಂಟ್ ಟು ಸ್ಟೈಲ್ ಮೈ ಹೇರ್. ಅಂದರೆ ಸ್ಟೈಲ್ ಇನ್ ದ ಸೆನ್ಸ್ ನನಗೆ ಇವಾಗ ಸದ್ಯಕ್ಕೆ ಯಾವುದು ಹೀಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಕರ್ಲ್ ಮಾಡೋದು, ಸ್ಟ್ರೈಟ್ ಮಾಡೋದು ಆ್ಯಂಡ್ ಆಲ್, ಬಿಕಾಸ್ ತುಂಬ ಹ್ಯೂಮಿಡ್ ಇದೆ ಇಲ್ಲಿ. ಆ್ಯಂಡ್ ಆ್ಯಂಡ್ ಆಲ್ಸೋ ಐ ಆಮ್ ನಾಟ್ ಇನ್ ಅ ಮೂಡ್. ಸೊ ಅದಕ್ಕೆ ಕ್ವಿಕ್ ಫಿಕ್ಸ್, ನಂದು ಹೇರ್ ವೇವಿ ಇದೆ. ಸೊ ಈ 2 ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ನಾನು. ಫಿಕ್ಸ್ ಮೈ ಕರ್ಲ್ಸ್ ಅಂತ ಹೇಳಿಬಿಟ್ಟು ಇದು ಒಂದು ಲಿವ್-ಇನ್ ಕ್ರೀಮ್ ಮತ್ತು ಒಂದು ಡಿಫೈನಿಂಗ್ ಹೇರ್ ಜೆಲ್. ಓಕೆನಾ? ಆ್ಯಂಡ್ ದೀಸ್ ಆರ್ ವೆರಿ ಅಫೋರ್ಡೆಬಲ್. ಐ ಥಿಂಕ್ 2 ಸೇರಿ ಐ ಥಿಂಕ್ ಐ ಗಾಟ್ ಇಟ್ ಫಾರ್ 500 ರುಪೀಸ್. ಇವೆರಡು ಸೇರಿ 500 ರುಪೀಸ್. ನಾನು ಲಿಂಕ್ ಹಾಕ್ತೀನಿ. ಸೊ ಹೇರ್ ಕಂಪ್ಲೀಟ್ಲಿ ವೆಟ್ ಇರಬೇಕಾದ್ರೇ ಟೇಕ್ ಯುವರ್ ಲಿವ್-ಇನ್ ಕ್ರೀಮ್ ಆ್ಯಂಡ್ ಜಸ್ಟ್ apply it generously on your hair, right? Do that on the other side also. Your hair. ಇದು ಡಿಫೈನಿಂಗ್ ಹೇರ್ ಜೆಲ್. ನಾನು ಜಾಸ್ತಿ ಹೇರ್ ಜೆಲ್ ಹಾಕಲ್ಲ, ತುಂಬ ಕಡಿಮೆ, ಬಿಕಾಸ್ ನನಗೆ ರಫ್ ಫೀಲಿಂಗ್ ಇಷ್ಟ ಆಗಲ್ಲ. ಸೊ ಸಿ, ಐ ಜಸ್ಟ್ ಟೇಕ್ ಇಷ್ಟೇ ಫಾರ್ ಒನ್ ಸೈಡ್, only so much. So ಇದನ್ನು rub it, just rub it like this. ಜಾಸ್ತಿ ಜೆಲ್ ಹಾಕಿದ್ರೆ ಒಂಥರ ಅನಿಸುತ್ತೆ ನನಗೆ ಕೂದಲು. ಸೊ ಜಸ್ಟ್ ರಬ್ ಇಟ್ ಲೈಕ್ ದಿಸ್ ಆ್ಯಂಡ್ ದೆನ್ ಸ್ಕ್ರಂಚ್ ಮಾಡಿ ಕೂದಲನ್ನ. ನೀವೇನು ಏನು ಹೀಟ್ ಯೂಸ್ ಮಾಡೋದು ಬೇಕಾಗಿಲ್ಲ, ಏನಿಲ್ಲ. ಇಫ್ ಯು ಹ್ಯಾವ್ ಅ ವೇವಿ ಹೇರ್, ಯು ಕ್ಯಾನ್ ಜಸ್ಟ್ ಪ್ರಾಪರ್ಲಿ ಸ್ಕ್ರಂಚ್ ಇಟ್. ಹಾಕೋಬೇಡ, ದೆನ್ ಯು ಕ್ಯಾನ್ ಡೂ ಬೋತ್ ಟುಗೆದರ್. ಸೊ ಹೇಳಿದ್ನಲ್ಲ, ಇಷ್ಟೇ. ಯಾ, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ರಬ್ ಇಟ್ ಲೈಕ್ ದಿಸ್. Scrunch it properly. ಸೊ ಏನು ಗೊತ್ತಾ, ಇದು ಬಿಟ್ಟು ನಾನು ಬೇರೆ ನನ್ನ ಹೇರ್ ಕೇರ್ ಇವಾಗ ನಾನು ತೋರಿಸಿದ್ನಲ್ಲ, ಶ್ಯಾಂಪೂ, ಕಂಡೀಷ್ನಿಂಗ್, ಮಾಸ್ಕ್, ಇದೆಲ್ಲ ಬಿಟ್ಟು ನಾನು ಮನೆಯಲ್ಲೂ ತುಂಬ ಐ ಡೂ ಲಾಟ್ ಆಫ್ DIYs. ನನ್ನ ಹೇರ್ ಮಾಸ್ಕ್ಗಾಗಲಿ ಫ್ಲ್ಯಾಕ್ಸ್ ಸೀಡ್ಸ್ ಮಾಸ್ಕ್ ಹಾಕ್ತೀನಿ. ಮತ್ತು ಐ ಟೇಕ್ ಫ್ಯೂ ಸಪ್ಲಿಮೆಂಟ್ಸ್ ಅಂದರೆ ನಾಟ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ಸ್, ಮನೇಲಿರೋದೆ ಸೀಡ್ಸ್ ಲೈಕ್ ಅವೀವ್ ಸೀಡ್ಸ್, ಮೊರಿಂಗಾ, ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಆ್ಯಂಡ್ ಮನೆಯಲ್ಲೇ ಸ್ವಲ್ಪ ಹೇರ್ ಮಾಸ್ಕ್ಗಳನ್ನ ಮಾಡ್ತೀನಿ ನಾನು. ಹೇರ್ ಫಾಲ್ ಏನಾದರೂ ಬಂದಾಗ, ನನಗೆ ಸ್ಟ್ರೆಸ್ಗೆ ಇತ್ತೀಚೆಗೆ ಸ್ವಲ್ಪ ಹೇರ್ ಫಾಲ್ ಎಲ್ಲ ಶುರುವಾಗಿತ್ತು. ಸೊ ಐ ಟೇಕ್ ಎಕ್ಸ್ಟ್ರಾ ಕೇರ್ ವಿಚ್ ಈಸ್ ಕ್ವೈಟ್ ಆಬ್ವಿಯಸ್ ವಿತ್ ಆಲ್ ದ ಸ್ಟ್ರೆಸ್ ಮತ್ತು ಮೆಡಿಕೇಷನ್ಸಿಂದ. ಐ ಕಾಂಟ್ ಸಿ, ದೆರ್ ಆರ್ ಫ್ಯೂ ಥಿಂಗ್ಸ್, ನಾವು ಅದನ್ನು ಡೀಟೇಲಾಗಿ ಮಾತಾಡೋಕ್ಕಾಗಲ್ಲ. ದೆರ್ ಆರ್ ಫ್ಯೂ ಥಿಂಗ್ಸ್ ಯು ಕಾಂಟ್ ಅವಾಯ್ಡ್, ಲೈಕ್ ಮೆಡಿಕೇಷನ್ಸ್ ಐ ಕಾಂಟ್ ಅವಾಯ್ಡ್. ಬಟ್ ಅದರಿಂದ ಆ್ಯಂಡ್ ಸ್ಟ್ರೆಸ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೇರ್ ಫಾಲ್ ಶುರು ಆಗೇ ಆಗುತ್ತೆ. ಇಟ್ಸ್ ವೆರಿ ನ್ಯಾಚುರಲ್, ಯು ಕಾಂಟ್ ಅವಾಯ್ಡ್ ಇಟ್. ಮೇಕ್ ಶ್ಯೂರ್ ವಿ ಟೇಕ್ ಎಕ್ಸ್ಟ್ರಾ ಕೇರ್. ಹೇರ್ಗೆ ಏನು ಬೇಕಾಗಿರುತ್ತೆ ನಿಮಗೆ, ನಿಮ್ಮ ಬಾಡಿಗೆ ಏನು ಎಕ್ಸ್ಟ್ರಾ ಬೂಸ್ಟ್ ಬೇಕಾಗುತ್ತೆ, ಎಕ್ಸ್ಟ್ರಾ ನೀಡ್ಸ್ ಏನು ಬೇಕಾಗುತ್ತೆ, ಹೈಡ್ರೇಷನ್ ಆಗಿರಲಿ ಅಥವಾ
ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ ಅದನ್ನೆಲ್ಲ ತೊಗೋಬೇಕಾಗುತ್ತೆ. ಯು ಹ್ಯಾವ್ ಟು. ಆ್ಯಂಡ್ ನಾವು ಹೇರ್ ಫಾಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸ್ಟ್ರೆಸ್ ಮಾಡ್ಕೊತೀವಿ ಗೊತ್ತಾ, ಹೇರ್ನ ನೋಡಿಬಿಟ್ಟು ಆ ಸ್ಟ್ರೆಸ್ಸೇ ಇನ್ನೂ ಜಾಸ್ತಿ ಆಗಿಬಿಟ್ಟು ಹೇರ್ ಫಾಲ್ ಜಾಸ್ತಿ ಆಗಿಬಿಡುತ್ತೆ. ಐ ಡೋಂಟ್ ನೋ ಇಫ್ ಯು ಹ್ಯಾವ್ ನೋಟಿಸ್ಡ್ ಇಟ್. ಹೇರ್ ಫಾಲ್ ಶುರು ಆದಾಗ ಅಯ್ಯೋ ಹೇರ್ ಫಾಲ್ ಅಂದ್ಕೊಂಡು ಆ ಸ್ಟ್ರೆಸ್ ಎಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇರ್ ಫಾಲ್ ಆಗ್ತಿದೆ ಅಂತ ಎಷ್ಟು ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ ಅಂತಂದರೆ ಇನ್ನೂ ಜಾಸ್ತಿ ಹೇರ್ ಫಾಲ್ ಶುರು ಆಗಿಬಿಡುತ್ತೆ. ಸೊ ಡೋಂಟ್ ಸ್ಟ್ರೆಸ್, ಇನ್ಸ್ಟೆಡ್ ಏನಕ್ಕಾಗ್ತಿದೆ, ಯಾಕಾಗ್ತಿದೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ದ ಕಾಸ್ ಆ್ಯಂಡ್ ಜಸ್ಟ್ ವರ್ಕ್ ಆನ್ ಇಟ್. ಯು ಕ್ಯಾನ್ ಆ್ಯಕ್ಚುಲಿ. ಆ್ಯಂಡ್ ತುಂಬ ನೀವು ಸ್ಪೆಂಡ್ ಮಾಡಬೇಕು ಅಂತಲೇ ಇಲ್ಲ. ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಆ್ಯಟ್ ಹೋಮ್, ನಮ್ಮ ಕಿಚನಲ್ಲೇ ಇರುತ್ತೆ. ಅದನ್ನು ನಾವು ಯೂಸ್ ಮಾಡಿಕೊಂಡು ಜಸ್ಟ್ ಸ್ಟಡಿ ಅಬೌಟ್ ಇಟ್, ರಿಸರ್ಚ್ ಅಬೌಟ್ ಇಟ್, ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ದಟ್ಸ್ ಇಟ್. ನಾನು ಹಿಂಗೆ ಮಾಡಿಬಿಟ್ಟು ಇವಾಗ ಡ್ರೈ ಆಗೋಗಿ ಬಿಟ್ಬಿಡ್ತೀನಿ. ಆ್ಯಂಡ್ ದೆನ್ ಐ ಗೆಟ್ ದೋಸ್ ಕರ್ಲಿ ಹೇರ್. ನೀವು ನೋಡ್ತಾ ಇದ್ದೀರಲ್ಲ 2-3 ದಿನದಿಂದ, ಅದು ನಾನು ತೋರಿಸ್ತೀನಿ ಇದಾದಮೇಲೆ, ಡ್ರೈ ಆದಮೇಲೆ ಹೇಗೆ ಕಾಣಿಸು. ಬ್ಯಾಕ್ ಲೈಕ್ ದಿಸ್, ಜಸ್ಟ್ ಅಂದರೆ ವಾಲ್ಯೂಮ್ ಹೋಗಬಾರ್ದು ಅಂದ್ಬಿಟ್ಟು ಯು ಡೂ ದಿಸ್ ಆ್ಯಂಡ್ ಲೀವ್ ಇಟ್. ಅಷ್ಟೇ. ಕಾಣಿಸ್ತಾ? ಸಾರಿ, ಇನ್ ಕೇಸ್ ಕ್ಯಾಮ್ರಾಯಿಂದ ಆಚೆ ಬಂದಿದೆ. ಓಕೆನಾ? ಸೊ ಇಷ್ಟೇ ಮಾಡೋದು. ಶಾಂಪೂಸ್ ಆ್ಯಂಡ್ ಆಲ್ ದ್ಯಾಟ್, ಹೇರ್ ಫಾಲ್ ಶಾಂಪೂಸ್ ಆ್ಯಂಡ್ ಆಲ್ ದ್ಯಾಟ್, ಮೋಸ್ಟ್ಲಿ shampoos are mostly to clean your hair, cleanse your hair, clean ಮಾಡೋಕ್ಕೆ, which is very very important. I am not very sure about hair fall shampoos and stuff. ನಾನು ನನ್ನ ಹೇರ್ಗೆ ವಾಲ್ಯೂಮ್ ಬೇಕಾದರೆ ಅಥವಾ ಕಂಡೀಷ್ನಿಂಗ್ ಬೇಕಾದರೆ ಅಥವಾ ಆ ಟೈಮಲ್ಲಿ ಏನು ಬೇಕಾಗುತ್ತೆ ಆ ರೀತಿಯಲ್ಲಿ ನೋಡ್ಕೊಂಡು ಶ್ಯಾಂಪೂ ಯೂಸ್ ಮಾಡ್ತೀನಿ. ಬಟ್ ಮೋಸ್ಟ್ಲಿ ಗೋಸ್ ವಿತ್ ಮೈ ಮಾಸ್ಕ್, ಹೇರ್ ಮಾಸ್ಕ್ ಮತ್ತು ನನ್ನ ಇಂಟೇಕ್ ಏನಿರುತ್ತೆ ಆ್ಯಂಡ್ ದ ಪ್ರಾಡಕ್ಟ್ಸ್ ದ್ಯಾಟ್ ಐ ಯೂಸ್ ಫಾರ್ ಮೈ ಹೇರ್, ಅದರಿಂದ ಐ ಕಂಟ್ರೋಲ್ ಮೈ ಹೇರ್ ಫಾಲ್ ಆ್ಯಂಡ್ ಹೇರ್ ಗ್ರೋತ್. ಹೇರ್ ಫಾಲ್ ಶುರು ಆದಾಗ ಐ ಯೂಸ್ ವಿಶ್ಕೇರ್ ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡ್ತೀನಿ. ಆಮೇಲೆ ಆರ್ಡಿನರಿಯಿಂದ ಪೆಪ್ಟೈಡ್ ಯೂಸ್ ಮಾಡ್ತೀನಿ ಸಮ್ಟೈಮ್ ವೆನ್ ಈ ಥರ ಆದಾಗ. ನಾನು ಯೂಶ್ವಲಿ ಹೇರ್ ಫಾಲ್ ಅಷ್ಟಾಗಲ್ಲ, ಟಚ್ ವುಡ್, ಬಟ್ ಈ ಥರ ಒಂದು ಸಿಚುವೇಷನಲ್ಲಿ ಬಂದಾಗ ಅದು ವಿಚ್ ಇಸ್ ವೆರಿ ಕಾಮನ್ ಆಗುತ್ತೆ. ಸೊ ಆ ಟೈಮಲ್ಲಿ ಐ ಜಸ್ಟ್ ಟೇಕ್ ಎಕ್ಸ್ಟ್ರಾ ಕೇರ್. ಸೊ ಇದ್ರದ್ದೆಲ್ಲ ನಾನು ಮನೆಗೆ ಹೋದ್ಮೇಲೆ ದೋಸ್ ಸೀಡ್ಸ್, ಅವಿವ್ ಸೀಡ್ಸ್, ಮೊರಿಂಗಾದು ಏನು ಮಾಡ್ಬೋದು, ಮತ್ತು ಕಲೋಂಜಿಯಲ್ಲಿ ಯು ಕ್ಯಾನ್ ಮೇಕ್ ಸಮಥಿಂಗ್ ದ್ಯಾಟ್ ಎವ್ರಿ ಮಾರ್ನಿಂಗ್ ನೀವು ಇಂಟೇಕ್ ಮಾಡ್ಕೋಬೋದು. ಆಲ್ ದ್ಯಾಟ್ ವಿಲ್ ಹೆಲ್ಪ್ ಯು ವಿತ್ ಯುವರ್ ಸ್ಕಿನ್ ಆ್ಯಂಡ್ ಹೇರ್. ಅದನ್ನೆಲ್ಲ ನಾನು DIY ಮನೆಗೆ ಹೋಗ್ಬಿಟ್ಟು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಎನಿವೇ, ಈ ವಿಡಿಯೋದಲ್ಲಿ ಹೇರ್ ಕೇರ್ದಾಗಿದೆ. ಐ ಥಾಟ್ ಸ್ಕಿನ್ ಕೇರ್, ನೈಟ್ ಸ್ಕಿನ್ ಕೇರ್ ನಾನು ಆಲ್ರೆಡಿ ಮಾಡಿ ತೋರಿಸ್ಬಿಟ್ಟಿದ್ದೆ. ಸೊ ಐ ಥಾಟ್ ಇದರಲ್ಲೇ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ತೋರಿಸ್ಬಿಡ್ತೀನಿ ಅಂತ, ಬಿಕಾಸ್ ದೇರ್ ಇಸ್ ನಾಟ್ ಟೂ ಮಚ್ ಆಫ್ ಕ್ರೇಜಿ ಥಿಂಗ್ಸ್. ಇಟ್ಸ್ ಜಸ್ಟ್ 2-3 ಪ್ರಾಡಕ್ಟ್ಸ್ ದಟ್ ಐ ಯೂಸ್. ಸೊ ಇದರಲ್ಲೇ ಹೇಳಿಬಿಡ್ತೀನಿ, ಬಿಕಾಸ್ ಎನಿವೇ ಹ್ಯಾವ್ ಟು ಗೆಟ್ ರೆಡಿ ನಾವು. ಸೊ ಸ್ಕಿನ್ ಕೇರೂ ಇದರಲ್ಲೇ ಮಾಡಿಬಿಡ್ಬೇಡ, ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್. ಓಕೆನಾ? ಸೊ ಐ ವಾಶ್ ಮೈ ವಾಶ್ ಮೈ ಹ್ಯಾಂಡ್ಸ್ ಆ್ಯಂಡ್ ಕಮ್ ಆ್ಯಂಡ್ ದೆನ್ ಹೇರ್ ಡ್ರೈ ಆದಮೇಲೆ ಒಂದು ಸಿರಮ್ ಹಾಕ್ತೀನಿ ನಾನು, ಮತ್ತು ಹೇರ್ ಪರ್ಫ್ಯೂಮ್ ಹಾಕ್ತೀನಿ. ಅದ್ರ ಬಗ್ಗೆಯೂ ನನಗೆ ತುಂಬ ಡೀಟೇಲ್ಸ್ ಕೇಳ್ತಾಯಿದ್ರು. ಅದನ್ನು ನಾನು ಹೇರ್ ಡ್ರೈ ಆದಮೇಲೆ ತೋರಿಸ್ತೀನಿ. ಸೊ ಸ್ಕಿನ್ ಕೇರ್ಗೆ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಾಗಿದೆ. ಇದೇ ನಂದು ಫೇಸ್ ವಾಶ್. ಇದನ್ನು ನಾನು ನೈಟ್ ಕೇರ್ ರೂಟೀನಲ್ಲೂ ತೋರಿಸಿದ್ದೀನಿ. 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್ ಫೇಸ್ ವಾಶ್. ಇದನ್ನೇ ನಾನು ಮಾರ್ನಿಂಗ್ ಮತ್ತು ನೈಟ್ ಯೂಸ್ ಮಾಡೋದು. ಸೊ ಇದು ಬಿಟ್ಟು ಐಫನಲ್ಲೂ ಕೂಡ ಇದೆ ಸ್ಯಾಲಿಸಿಲಿಕ್ ಫೇಸ್ ವಾಶ್, ಅದನ್ನು ಯೂಸ್ ಮಾಡ್ತೀನಿ ನಾನು. ಬಟ್ ಐ ಮೇಕ್ ಶ್ಯೂರ್ ನನ್ನ ಫೇಸ್ ವಾಶಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ ಅಂತ ಹೇಳಿಬಿಟ್ಟು. ಸೊ ಆ್ಯಂಡ್ ನಾನ್-ಕಾಮರ್ಜೆನಿಕ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ, ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ನಿಮ್ಮ ಪ್ರಾಡಕ್ಟಲ್ಲಿ ಯಾವಾಗಲೂ ಮೇಕ್ ಶ್ಯೂರ್ ಇಟ್ಸ್ ರಿಟರ್ನ್ ಆ್ಯಸ್ ಇಟ್ಸ್ ನಾನ್-ಕಾಮರ್ಜೆನಿಕ್ ಅಂತ ಹೇಳಿಬಿಟ್ಟು, ಬಿಕಾಸ್ ಆ ಥರ ಪ್ರಾಡಕ್ಟ್ಸು ನಮ್ಮ ಪೋರ್ಸ್ನ ಕ್ಲಾಗ್ ಮಾಡಲ್ಲ. ಸೊ ಇಫ್ ಯು ಹ್ಯಾವ್ ಸೀನ್, ತುಂಬ ಜನಕ್ಕೆ ಈ ಥರ ಪಿಂಪಲ್ ಥರ ಅಲ್ಲ, ಬಟ್ ಇದರ ಸ್ಮಾಲ್ ಒಂಥರ ಚಿಕ್ಕ ಬರ್ತಾ ಇರುತ್ತೆ. ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದು ತೆಗಿಯೋಕ್ಕೂ ಆಗಲ್ಲ, ಅದು ಹೋಗೋದೂ ಇಲ್ಲ. ದೋಸ್ ಆರ್ ಆಲ್ ಕ್ಲಾಗ್ ಪೋರ್ಸ್, ಆಯಿತಾ? ಸೊ ದೋಸ್ ಆರ್ ಕಾಲ್ಡ್ ಕೋಮೋಡೋನ್ಸ್ ಅಂತ ಹೇಳಿಬಿಟ್ಟು. ಸೊ ಆ ಟೈಪಲ್ಲಿ ನಾವು ವಿ ಹ್ಯಾವ್ ಟು ಯೂಸ್ ಪ್ರಾಡಕ್ಟ್ಸ್ ವಿತ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಆ್ಯಂಡ್ ನಾನ್-ಕಾಮರ್ಜೆನಿಕ್. ಏನೇ ಪ್ರಾಡಕ್ಟಲ್ಲೂ ಇಫ್ ಇಟ್ ಈಸ್ ನಾನ್-ಕಾಮರ್ಜೆನಿಕ್, ನಮ್ಮ ಮಾಯಿಶ್ಚರೈಸರ್ ಆಗಿರಲಿ, ಫೇಸ್ ವಾಶ್ ಆಗಿರಲಿ, ಸನ್ಸ್ಕ್ರೀನ್ ಆಗಿರಲಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸನ್ಸ್ಕ್ರೀನಲ್ಲಿ ಕಾಮೊಡೋಜೆನಿಕ್ ಸನ್ಸ್ಕ್ರೀನ್ ನೋಡಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಲೈಕ್ ಐ ಸೆಡ್, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಐ ಆಮ್ ನಾಟ್ ಅ ಸ್ಕಿನ್ ಎಕ್ಸ್ಪರ್ಟ್, ಬಟ್ ದೀಸ್ ಥಿಂಗ್ಸ್ ವರ್ಕ್ ಫಾರ್ ಮೀ. ಇದನ್ನೆಲ್ಲ ನಾನು ಸ್ವಲ್ಪ ರಿಸರ್ಚ್ ಮಾಡಿಕೊಂಡು, ಬಿಕಾಸ್
ನಾನು ನನ್ನ ಸ್ಕಿನ್ನ ತುಂಬ ಹಾಳು ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಡರ್ಮ್ಯಾಟ್ ಹೆಲ್ಪಿಂದ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ನನ್ನ ಸ್ಕಿನ್ ಟೈಪ್ ಬಗ್ಗೆ ನಾನು ಅರ್ಥ ಮಾಡಿಕೊಂಡು ಐ ಸ್ಟಾರ್ಟೆಡ್ ಯೂಸಿಂಗ್ ಆಲ್ ದಿಸ್ ಪ್ರಾಡಕ್ಟ್ಸ್. ಸೊ ಯಾ, ಫಸ್ಟ್ ಇಸ್ ದಿಸ್. ಇದನ್ನು ನಾನು ನೈಟಲ್ಲೂ ತೋರಿಸಿದ್ದೆ. ಇದು ನಾನು ಐ ರಿಯಲಿ ಫೆಲ್ ಇನ್ ಲವ್ ವಿತ್ ದಿಸ್. ತುಂಬ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ಸೊ ಸೆಲಿಮ್ಯಾಕ್ಸ್ ಅವ್ರದ್ದು ಡ್ವೆಲ್ ಬ್ಯಾರಿಯರ್ ಕ್ರೀಮರ್ ಟೋನ್ ಇದು, ಕ್ರೀಮಿ ಟೋನ್ ಇದು, ಟೋನರ್. ಸೊ ಇದನ್ನು ನೀಟಾಗಿ ಡ್ಯಾಪ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಐ ಸೆಡ್, ನೆವರ್ ಫರ್ಗೆಟ್ ಯುವರ್ ನೆಕ್ ಏರಿಯಾ. ಸೊ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಾದಮೇಲೆ ಗಿವ್ ಇಟ್ ಅ ಮಿನಿಟ್ ಆರ್ ಟು ಆ ಪ್ರಾಡಕ್ಟ್ ಸೋಕ್ ಆಗೋಕ್ಕೆ ನಿಮ್ಮ ಸ್ಕಿನ್ನಲ್ಲಿ, ಸ್ವಲ್ಪ ಡ್ರೈ ಆಗಲಿ. ಅದಾದಮೇಲೆ ಗೋ ಆನ್ ಟು ನೆಕ್ಸ್ಟ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ಳೋಣ. ಸೋಕ್ ಆಗೋವರೆಗೂ ವೇಟ್ ಮಾಡಬೇಕಾಗಿತ್ತು. ಸೊ ಐ ಥಾಟ್ ಐ ವಿಲ್ ಚೇಂಜ್ ಅಂತ, ಬಿಕಾಸ್ ಇದಾದಮೇಲೆ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವತ್ತು ಟ್ರೀಟ್ಮೆಂಟ್ ನನಗೆ ತುಂಬ ಬೇಗ ಇತ್ತು, ಬೆಳಗ್ಗೆ 8 ಗಂಟೆಗೆ. ಆ್ಯಂಡ್ ಇದಾದಮೇಲೆ ಕುಕ್ಕಿಂಗ್ ಕ್ಲಾಸ್ ಇದೆ. ಸೊ ಇದು ಬಂದು PDRN ಹ್ಯಾಲರಾನ್ ಕ್ರೀಮ್. ಲೈಕ್ ಐ ಸೆಡ್, ನಾನು ಹೇಳಿದ್ನ, ಆ್ಯಸ್ ಯು ಗ್ರೋ ಓಲ್ಡ್, ಮೆಚೋರ್ಡ್ ಸ್ಕಿನ್ ನೀಡ್ಸ್ ಎಕ್ಸ್ಟ್ರಾ ಕೇರ್. ಸೊ ಅದರಿಂದ ನಾನು PDRN ಇರೋ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಇದ್ರದ್ದು ಬೆನಿಫಿಟ್ಸ್ ಏನು ಅಥವಾ ವಾಟ್ ಇಸ್ ದಿಸ್ ಯೂಸ್ ಫಾರ್ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಅನೋವಾಯಿಂದ ಈ ಒಂದು ಕ್ರೀಮ್ನ ನಾನು ಯೂಸ್ ಮಾಡ್ತೀನಿ. ಮತ್ತು ಹ್ಯಾಲರಾನ್ ಇರೋದು ಯಾವ ಪ್ರಾಡಕ್ಟ್ ಬೇಕಾದರೂ ಯೂಸ್ ಮಾಡ್ಬೋದು. ಹ್ಯಾಲರಾನ್ ನಿಮಗೆ ಗೊತ್ತು, ಇಟ್ ಹೆಲ್ಪ್ಸ್ ವಿತ್ ಪ್ಲಂಪಿಂಗ್ ದ ಸ್ಕಿನ್. ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಮೇಕ್ ಶ್ಯೂರ್ ನೀವು ನಿಮ್ಮ ಕಿವಿ ಹಿಂದೆ ಯಾವಾಗಲೂ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ, ಜಸ್ಟ್ ಟು ಡ್ರೈನ್ ಆಲ್ ದೋಸ್ ಆ್ಯಂಡ್ ಆ್ಯಕ್ಟಿವೇಟ್ ಆಲ್ ಯೋರ್ ಸೆಲ್ಸ್. ನಾನೇನು ಸಪ್ರೇಟ್ ಟೈಮ್ ತೊಗೊಳ್ಳಲ್ಲ ಫೇಸ್ ಮಸಾಜ್ ಮಾಡ್ಕೊಳ್ಳೋಕ್ಕೆ. ಯೂಶ್ವಲಿ ನಾನು ಫೇಸ್ ವಾಶ್ ಮಾಡಬೇಕಾದ್ರೆ ಅಥವಾ ಈ ಥರ ಸ್ಕಿನ್ ಕೇರ್ ಮಾಡಬೇಕಾದ್ರೇ ಐ ಡೂ ಅ ಲಿಟಲ್ ಮಸಾಜ್. ಸೊ ಅಗೇನ್ ವೆಯ್ಟ್ ಫಾರ್ ಏನು ಉರಿತಾ ಇದೆ. ಓಕೆ, ಅಗೇನ್ ವೆಯ್ಟ್ ಫಾರ್ ಅ ಮಿನಿಟ್ ಆರ್ ಟು ಬಿಫೋರ್ ವಿ ಸನ್ಸ್ಕ್ರೀನ್. ಸೊ ಇದು ಬಂದು ಸೆಲಿಮ್ಯಾಕ್ಸ್ ಅವ್ರದ್ದು ನಯಸಿನಮೈಡ್ ಇರುವಂಥ ಒಂದು ಸನ್ಸ್ಕ್ರೀನ್. ದಿಸ್ ಇಸ್ ಇದು ಪೋರ್ನ ಕೂಡ ಇಟ್ ಹೆಲ್ಪ್ಸ್ ವಿತ್ ದ ಪೋರ್ಸ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಕೂಡ. ಸೊ ಇದು ಸನ್ಸ್ಕ್ರೀನ್ ಮೇಕ್ ಶ್ಯೂರ್ ಯು ಯೂಸ್ ಜನರಸ್ಲಿ. ಆ್ಯಂಡ್ ಸನ್ಸ್ಕ್ರೀನ್ನ 4 ಅವರ್ಸ್ಗೆ ಒಂದ್ಸತಿ ಯೂಸ್ ಮಾಡಿ. ಒಂದ್ಸತಿ ಯೂಸ್ ಮಾಡಿದ್ರೆ ಹೆಲ್ಪ್ ಆಗಲ್ಲ. ಆರ್ ಇಫ್ ಯು ಕಾಂಟ್ ಕ್ಯಾರಿ ಯುವರ್ ಸನ್ಸ್ಕ್ರೀನ್ ಎವ್ರಿವೇರ್, ಸನ್ಸ್ಕ್ರೀನ್ ಸ್ಪ್ರೇ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ. ದೆನ್ ಪುಟ್ ಇಟ್. ನಾನು ಏನದು ಬ್ಯೂಟಿ ಆಫ್ ಜೋಸನ್ದು ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸದ್ಯಕ್ಕೆ ನಾನು ಇದನ್ನು ಕ್ಯಾರಿ ಮಾಡಿದ್ದೀನಿ ಈ ಸತಿ. ಆ್ಯಂಡ್ ವಿಶ್ ಕೇರ್ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತೀನಿ ನಾನು. ಯೂಶ್ವಲಿ ಮನೇಲೆಲ್ಲ ಇದ್ದಾಗ ನಾನು ವಿಶ್ ಕೇರೇ ಯೂಸ್ ಮಾಡೋದು. ಸೊ ಯಾ, ಜಸ್ಟ್ ನೀಟಾಗಿ ಮಸಾಜ್ ಇಟ್. ಸೊ ಯಾ, ದಿಸ್ ಇಸ್ ಇಟ್. ಇದು ನನ್ನ ಸ್ಕಿನ್ ಕೇರ್ ಅಷ್ಟೇ. ಇದು ಬಿಟ್ಟು ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ ನನ್ನ ನೈಟ್ ಸ್ಕಿನ್ ಕೇರಲ್ಲಿ. ದ ಫಾರ್ಮುಲಾ ವ್ಯಾಕ್ಸ್ ಅಂತ ಹೇಳಿಬಿಟ್ಟು ಮಾಯ್ಶ್ಚರೈಸರ್, ಇದು ಸ್ಕಿನ್ ಬ್ಯಾರಿಯರ್ ಮಾಯ್ಶ್ಚರೈಸರ್. ಬೇಕು ಅಂದಾಗ, ಎಕ್ಸ್ಟ್ರಾ ಹೈಡ್ರೇಷನ್ ಬೇಕು ಅಂದಾಗ ನಾನು ಇದನ್ನು ಕೂಡ ಅಪ್ಲೈ ಮಾಡ್ತೀನಿ ಅಲಾಂಗ್ ವಿತ್ ಮೈ ಅನೋವಾ PDRN ಮಾಯ್ಶ್ಚರೈಸರ್ ಜೊತೆ ಇದನ್ನು ಹಾಕ್ತೀನಿ. ಬಟ್ ಟುಡೇ ಐ ಡೋಂಟ್ ಫೀಲ್ ಲೈಕ್ ಇಟ್. ಯಾಕೆ ಅಂದರೆ ಆಲ್ರೆಡಿ ತುಂಬ ಆಯಿಲ್ ಮಸಾಜಸ್ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಫೇಸ್ ಇಸ್ ಆಲ್ರೆಡಿ ವೆರಿ ಹೈಡ್ರೇಟೆಡ್ ಆ್ಯಂಡ್ ಸ್ಟಫ್. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಲೇಯರ್ ಏನೂ ಹಾಕ್ತಾಯಿಲ್ಲ. ಆ್ಯಂಡ್ ಇಫ್ ಯು ಇಷ್ಟೇ ಸ್ಕಿನ್ ಕೇರ್ ರುಟೀನ್ ಇಷ್ಟೇ. ಇದಾದಮೇಲೆ ಬೇಕು ಅಂದರೆ ಐ ಪುಟ್ ಅ ಲಿಟಲ್ ಕನ್ಸೀಲರ್, ಟೂ ಫೇಸ್ಡು ಕನ್ಸೀಲರ್ ಯೂಸ್ ಮಾಡ್ತೀನಿ. ಟುಡೇ ಐ ಡೋಂಟ್ ಫೀಲ್ ಲೈಕ್ ಪುಟಿಂಗ್ ಎನಿಥಿಂಗ್. ಸೊ ಐ ಆಮ್ ಜಸ್ಟ್ ಗೋನಾ ಗೋ ಅಹೆಡ್ ವಿತ್ ಸಮ್ ಬ್ಲಷ್. ನನಗೆ ಬ್ಲಷ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಐ ಆಮ್ ವೆರಿ ಜನರಸ್ ವಿತ್ ಮೈ ಬ್ಲಷ್. ಇದು ಬಂದು ಕೀರೋ ಇಂದ
ಆಪ್ರಿಕಾಟ್ ಕ್ರಷ್ ಅಂತ ಶೇಡು. ಇಟ್ಸ್ ಅ ಪಿಂಕ್ ಶೇಡ್. ಸೊ ತುಂಬ ಒಂಥರ ನ್ಯಾಚುರಲ್ ಫ್ಲಶ್ ಲುಕ್ ಕೊಡುತ್ತಿದ್ದು. ಸೊ ಸಾಕಲ್ಲ? ಯು ಥಿಂಕ್ ಇಟ್ಸ್ ಟು ಮಚ್? ಬಂದು ಡಿಯಾಗೋ ಡಾಲಾ ಪಾಲ್ಮಾ ಬ್ರ್ಯಾಂಡಿಂದ ಶೇಡ್ 90. ನನ್ನ ಫೇವ್ರೆಟ್ ಲಿಪ್ ಕಾಂಬೋ ಇದು. ಮೋಸ್ಟ್ ಆಫ್ ಮೈ ಲಿಪ್ಸ್ಟಿಕ್ ಶೇಡ್ಸ್ ಆರ್ ದ ಸೇಮ್. ತುಂಬ ರೇರ್ ನಾನು ಡಾರ್ಕ್ ಅಥವಾ ರೆಡ್ or ಪಿಂಕ್ ಹಾಕೋದೇ ಇಲ್ಲ. ಡೋಂಟ್ ಥಿಂಕ್ ಯು ಹ್ಯಾವ್ ಎವರ್ ಸೀನ್ ಮೀ ಯೂಸಿಂಗ್ ದ್ಯಾಟ್. ಲಿಟಲ್ ಲಿಪ್ಸ್ಟಿಕ್ ಇದು. ದಿಸ್ ಇಸ್ ಫ್ರಮ್ ರೇರ್ ಬ್ಯೂಟಿ. ಸಾರಿ, ಇದು ರೇರ್ ಬ್ಯೂಟಿಯಿಂದ ಲಿಪ್ಸ್ಟಿಕ್ಕು. ಶೇಡ್ ಬಂದು ತುಂಬ ಚಿಕ್ಕದಾಗಿ ಬಂದಿದೆ. ಫಿಯರ್ಲೆಸ್ ಶೇಡ್, ಫಿಯರ್ಲೆಸ್. ಆ್ಯಂಡ್ ತುಂಬ ಒಂಥರ ಏನು ಹೇಳ್ತಾರೆ, ಸಾಫ್ಟ್ ಬಟರಿ ಟೆಕ್ಸ್ಚರ್ ಇದು. ಸೊ ಇಟ್ ಗಿವ್ಸ್ ಯು ದ್ಯಾಟ್ ಬ್ಲರ್ಡ್ ಫಿನಿಶ್. ಪರ್ಫೆಕ್ಟ್ ಅಲ್ಲ? ಸೊ ಇನ್ ಕೇಸ್ ಫೇಸ್ ತುಂಬ ಆಯ್ಲಿ ಅಂತ ಅನಿಸಿದ್ರೆ, ನನಗೆ ಇವಾಗ ಸ್ವಲ್ಪ ಅನಿಸ್ತಾ ಇದೆ, ಆಯ್ಲಿ ಅನಿಸ್ತಾ ಇದೆ. ಸೊ ಸ್ವಲ್ಪ ಫೌಂಡೇಶನ್ ಪೌಡರ್ನ ಡ್ಯಾಬ್ ಮಾಡ್ಕೊಬಿಡ್ತೀನಿ. ದಿಸ್ ಇಸ್ ಫ್ರಮ್ Charlotte Tilbury. ಶೇಡು ಐ ವಿಲ್ ಫೈಂಡ್ ಔಟ್ ಆ್ಯಂಡ್ ಪುಟ್ ಇಟ್, ಬಿಕಾಸ್ ಇದರಲ್ಲಿ ಹೋಗ್ಬಿಟ್ಟಿದೆ. ದಿಸ್ ಇಸ್ ವೆರಿ ಓಲ್ಡ್. ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಾನು. ಡನ್, ಇಷ್ಟೇ. ಆ್ಯಂಡ್ ಇದು ಬೆನಿಫಿಟ್ ಅವ್ರದ್ದು ಚಿಕ್ಕ ಟ್ರಾವೆಲ್ ಮಿನಿ ಪ್ರಾಡಕ್ಟ್ಸ್ನ ಕ್ಯಾರಿ ಮಾಡ್ತೀನಿ. ಬಿಕಾಸ್ ನಾನು ಇಡೀ ಮನೆಯೇ ಪ್ಯಾಕ್ ಮಾಡ್ಕೊಂಡ್ಬರ್ತೀನಿ. ಯೂಶ್ವಲಿ ಐ ಕ್ಯಾರಿ ಎವ್ರಿಥಿಂಗ್. ಸೊ ಎಲ್ಲ ಮಿನಿ ಕ್ಯಾರಿ ಮಾಡ್ತೀನಿ. ಬಿಕಾಸ್ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಿದ್ರಲ್ಲ, ನಾನು ಇರೋ ಜಾಗ ಐ ಶುಡ್ ಪೀಸ್ ಆಫ್ ಮೈ ಹೋಮ್ ಶುಡ್ ಬಿ ದೇರ್. ಸೊ ಐ ಕ್ಯಾರಿ ಲಾಟ್ ಆಫ್ ಸ್ಟಫ್. ನಂಗೆ ಮೆಡಿಟೇಷನ್ಗೆ ಕ್ಯಾಂಡಲ್, ಧೂಪ, ಆಲ್ ದ್ಯಾಟ್. ಸೊ ಯಾ, ಇಷ್ಟೇ. ಇನ್ನೇನು ಬೇಕಾಗಿದೆ? ನಾನು ಇಷ್ಟ ಆ್ಯಕ್ಚುಲಿ. ಐ ಥಿಂಕ್ ಇಟ್ ಜಸ್ಟ್ ಡಿಫೈನ್ಸ್ ಯುವರ್ ಐಸ್. ಆ್ಯಂಡ್ ಎಸ್ಪೆಷಲಿ ವೆನ್ ಯು ಗೋ ವಿತ್ ನೋ ಮೇಕಪ್ ಲುಕ್ ಅಲ್ಲ, ಅಂದರೆ ಫೌಂಡೇಶನ್ ಏನು ಹಾಕದೇ ಇದ್ದಾಗ, ಐ ಥಿಂಕ್ ಬ್ಲಷ್, ಲಿಪ್ಸ್ಟಿಕ್ ಆ್ಯಂಡ್ ಮಸ್ಕರಾ ಡಸ್ ಇಟ್ಸ್ ಜಾಬ್. ತುಂಬ ಕ್ವೈಟ್ ಆಗಿಬಿಡ್ತಲ್ಲ ಅದು. ಆ್ಯಕ್ಚುಲಿ ಮಾತಾಡ್ಕೊಂಡು ಮಸ್ಕರ ಹಾಕಿದ್ರೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ. ಇದಕ್ಕೆ ನನಗೆ ಆ್ಯಕ್ಚುಲಿ ಮಾತಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಡೋಂಟ್ ನೋ ಮೋಸ್ಟ್ ಆಫ್ ದ ಟೈಮ್ ಏನು ಮಾತಾಡಬೇಕು ಅಂತ ಹೇಳಿಬಿಟ್ಟು ಯು ಆರ್ ಜಸ್ಟ್ ವಂಡ್ರಿಂಗ್ ಏನು ಮಾತಾಡೋದು. ಐ ಡೋಂಟ್ ನೋ. ಹ್ಯಾಟ್ಸ್ ಆಫ್ ಟು ದೋಸ್ ಕ್ರಿಯೇಟರ್ಸ್. ಮಾತಾಡಿಕೊಂಡು ಎಲ್ಲ ಹೇಳ್ಕೊಂಡು ಕೆಲಸ ಮಾಡ್ತಾರಲ್ಲ. ಐ ಮೀನ್ ದೇ ಡೂ ದೇರ್ ಮೇಕಪ್. ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಮಾತಾಡಿಕೊಂಡು ಮೇಕಪ್ ಮಾಡ್ತಿದ್ರೆ ನನ್ನ ಬ್ರೈನೇ ವರ್ಕ್ ಆಗೋಲ್ಲ. ಲೈಕ್ ಐ ಸೆಡ್, ಇವಾಗ ಮಾತಾಡ್ತಾಯಿದ್ರೆ ಐ ಕಾಂಟ್ ವೇರ್ ಆ ಥರ. ಸೊ ಡಿಫಿಕಲ್ಟ್. ಐ ಮೀನ್ ಇಟ್ ಟೇಕ್ಸ್ ರಿಯಲ್ ಟ್ಯಾಲೆಂಟ್ ವಿಚ್ ಐ ಡೋಂಟ್ ಹ್ಯಾವ್. ಸೊ ದಟ್ಸ್ ಇಟ್. ಇದು ನನ್ನ ಸ್ಕಿನ್ ಕೇರ್, ರೆಗ್ಯುಲರ್ ಸ್ಕಿನ್ ಕೇರ್. ದಿಸ್ ಇಸ್ ವಾಟ್ ಐ ಡೂ ಯೂಶ್ವಲಿ. ಏನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನಾನು. ಆ್ಯಂಡ್ ಇವಾಗ ಐ ಜಸ್ಟ್ ಅಪ್ಲೈ ಸಿರಮ್. ಇದು ಅಷ್ಟೇ ಮಿನಿ ಪೌಚ್. ಸೊ ಸಿರಮ್ ನನ್ನ ಹತ್ರ ನೆಕ್ಸಸ್ದಿದೆ, ಲಾರಿಯಲ್ದಿದೆ. ದ್ಯಾಟ್ ಈಸ್ ರಿಯಲಿ ಗುಡ್. ನಾನು ಅದನ್ನು ಕೂಡ ಡಿಸ್ಕ್ರಿಪ್ಷನ್ ನಾನು ಕ್ಯಾರಿ ಮಾಡಿಲ್ಲ. ಇದೂ ಇದೆ. ದಿಸ್ ಇಸ್ ದ ಸೇಮ್ ಕ್ಲೆನ್ಸರ್. ಅದು ನಂಗೆ ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್. ಇಟ್ಸ್ ಓಯಾ, OUAI, ಓಯಾ ಸಮಥಿಂಗ್. ಸೊ ಇದರದ್ದೇ ಕ್ಲೆನ್ಸರ್ ನಾನು ಯೂಸ್ ಮಾಡಿದ್ದು. ಇದರದ್ದು ಟ್ರಾವೆಲ್ ಮಿನಿ ಸಿರಮ್ ಇತ್ತು. ಸೊ ಅದನ್ನ ಇದು ಕ್ಯಾರಿ ಮಾಡಿದ್ದೀನಿ. ಸೊ ನಾನು ಯೂಶ್ವಲಿ ಲಾರಿಯಲ್ ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸಿರಮ್ ಯೂಸ್ ಮಾಡ್ತೀನಿ ಆ್ಯಂಡ್ ನೆಕ್ಸಸ್ ಹೇರ್ ಸಿರಮ್ ಯೂಸ್ ಮಾಡ್ತೀನಿ. ಐ ವಿಲ್ ಪುಟ್ ದ್ಯಾಟ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಜಸ್ಟ್ ಇದನ್ನು ಕೂಡ ಸಿರಮ್ನ ಯೂಸ್ ಮಾಡಿ. ಸಿರಮ್ ಇಸ್ ಜಸ್ಟ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಯುವರ್ ಹೇರ್.
ಫ್ರೀಸಿನೆಸ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡುತ್ತೆ ಆ್ಯಂಡ್ ಡ್ರೈ ಔಟ್ ಮಾಡಲ್ಲ ಹೇರ್ನ. ಸೊ ಸಮ್ ಸಿರಮ್. ಐ ಫೀಲ್ ಗುಡ್. ಐ ಥಿಂಕ್ ನಾನು ಮನೇಲೇ ಕೂತ್ಕೊಂಡಿದ್ದಿದ್ರೆ ನಾನು ಐ ವುಡಂಟ್ ಹ್ಯಾವ್ ಡನ್ ಸೋ ಮಚ್ ಆಫ್ ಇಟ್. ಐ ಥಿಂಕ್ ಇಲ್ಲಿ ಬಂದಾದಮೇಲೆ ಐ ಆಮ್ ಜಸ್ಟ್ ಬಿಕಾಸ್ ಆಫ್ ಆಲ್ ದ ಮೆಡಿಟೇಷನ್ ಆ್ಯಂಡ್ all the treatments and self-reflection, healing, yoga, it's just helping me. ಮನೆಗೆ ಹೋಗೋಕೆ ಆ್ಯಕ್ಚುಲಿ ಭಯ ಆಗ್ತಿದೆ ನನಗೆ. ನೋ ಐ ಜಸ್ಟ್ ಎನಿವೆ ಫರ್ಗೆಟ್ ಇಟ್. ಸೊ ಯಾ, ಇದು ಬಂದು ಸೇಕ್ರೆಡ್ ಗ್ರೋ ಅವ್ರದ್ದು ರೋಸ್ ಡಾಮ್ಯಾಕ್ಸ್ ರೋಸ್ ಆ್ಯಂಡ್ ಪಿಯೋನಿ hair perfume. No chemical, no alcohol. It's organic, pure rose water spray. So ಅದಕ್ಕೆ ಇದು ಲಾಂಗ್ ಲಾಸ್ಟಿಂಗ್ ಇರಲ್ಲ ಬಿಕಾಸ್ ಅಫ್ಕೋರ್ಸ್ ಇಟ್ಸ್ ನಾಟ್ ಕೆಮಿಕಲ್. ಸೊ ಬೇಕು ಅಂದರೆ ಯು ಕ್ಯಾನ್ ಸ್ಪ್ರೇ ಇಟ್ ಅಗೇನ್ ಲೇಟರ್ ಇಫ್ ಯು ಆರ್ ಗೋಯಿಂಗ್ ಔಟ್. ಬಟ್ ಇಟ್ ಸ್ಮೆಲ್ಸ್ ಡಿವೈನ್. ಅಪ್ಯಾರೆಂಟ್ಲಿ ಅವರು ಆ್ಯಕ್ಚುಲಿ ಸೇಕ್ರೆಡ್ ಗ್ರೋ ಅವರು ಮೂನ್ ಲೈಟ್ ಅಂತ ಹೊಸ ಪರ್ಫ್ಯೂಮ್ ಲಾಂಚ್ ಮಾಡ್ತಿದ್ದಾರೆ. ಅಪ್ಯಾರೆಂಟ್ಲಿ ಅದು ತುಂಬ ಚೆನ್ನಾಗಿದೆಯಂತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತಾ ಇದ್ರು. ಬಿಕಾಸ್ ನಾನು ಐ ಹ್ಯಾಡ್ ರೀಚ್ಡ್ ಔಟ್ ಟು ದೆಮ್ ಆ್ಯಂಡ್ ಐ ಸೆಡ್ ದ್ಯಾಟ್ ಇಟ್ಸ್ ನಾಟ್ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿ. ಸೊ ದೇ ಸೆಡ್ ಇಟ್ಸ್ ಕೆಮಿಕಲ್ ಫ್ರೀ, ಇಟ್ಸ್ ರೋಸ್, ಸೊ ಇಟ್ಸ್ ಆಬ್ವಿಯಸ್ ದ್ಯಾಟ್ ಇಟ್ ವೋಂಟ್ ಲಾಸ್ಟ್ ಲಾಂಗ್. ಸೊ ವಿಲ್ ಹ್ಯಾವ್ ಟು ಸ್ಪ್ರೇ ದಿನದಲ್ಲಿ ಒಂದು 2-3 ಸತಿ ಇಫ್ ಯು ಆರ್ ಗೋಯಿಂಗ್ ಔಟ್ ಆ್ಯಂಡ್ ಇಫ್ ಯು ವಾಂಟ್ ಟು ಸ್ಮೆಲ್ ಗುಡ್, ಯೋರ್ ಹೇರ್ ನೀಡ್ಸ್ ಟು ಸ್ಮೆಲ್ ಗುಡ್ ಮತ್ತೆ ಅಂತ. ಆವಾಗ ಅವ್ರು ನಂಗೆ ಹೇಳ್ತಾ ಇದ್ರು ಮೂನ್ಲೈಟ್ ಅಂತ ಹೊಸ ಲಾಂಚ್ ಮಾಡ್ತಾ ಇದ್ದಾರೆ, ಸಿಟ್ರಸಿ ಅನಿಸುತ್ತೆ, ಐ ಡೋಂಟ್ ನೋ. ಆ್ಯಂಡ್ ಅದು ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿಬಿಟ್ಟು, ಅಗೇನ್ ಇಟ್ಸ್ ಆರ್ಗ್ಯಾನಿಕ್ ಬಟ್ ದೇ ಡೂಯಿಂಗ್ ಸಮಥಿಂಗ್. ನೋಡೋಣ, ಅದು ಟ್ರೈ ಮಾಡಾದ್ಮೇಲೆ ಐ ಲೆಟ್ ಯು ನೋ ಹೌ ಇಟ್ ಇಸ್ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ಅಬೌಟ್ ಇಟ್. ಇದು ನನ್ನ ಹೇರ್ ಕೇರ್ ಆ್ಯಂಡ್ ಡೇ ಸ್ಕಿನ್ ಕೇರ್ ರುಟೀನ್. ಆ್ಯಂಡ್ ಮಿಕ್ಕಿದ್ದು ನಾನು ಎಕ್ಸ್ಟ್ರಾ ಏನು ಮಾಡ್ತೀನಿ, ಎಕ್ಸ್ಟ್ರಾ ವಾಟ್ ಐ ಟೇಕ್ ಕೇರ್ ಫಾರ್ ಮೈ ಸ್ಕಿನ್ ಆ್ಯಂಡ್ ಫಾರ್ ಮೈ ಹೇರ್, ಅದು ನಮ್ಮ ಮನೆಗೆ ಹೋಗಿಬಿಟ್ಟು ಒನ್ ಡೇ ಐ ವಿಲ್ ಟ್ರೈ ಆ್ಯಂಡ್ ಡೂ ದ ವಿಡಿಯೋ ಫಾರ್ ಇಟ್. ಅಂದರೆ ಎಕ್ಸ್ಟ್ರಾ ಏನು ತೊಗೊತೀನಿ ಇಂಟರ್ನಲ್ಗೆ, ಹೇರ್ ಗ್ರೋತ್ಗೆ, ಹೇರ್ ಫಾಲ್ ಸ್ಟಾಪ್ ಮಾಡೋಕ್ಕೆ. ಬಟ್ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ದಟ್ ಐ ಯೂಸ್ ಎವ್ರಿ ಡೇ, ಪ್ರಾಡಕ್ಟ್ಸ್ ದಟ್ ಐ ಯೂಸ್ ಎವ್ರಿ ಡೇ. ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಆ್ಯಂಡ್ ವೀಕ್ಲಿ ಒನ್ಸ್ ವಾಟ್ ಎವರ್ ಇಸ್ ನೀಡೆಡ್ ಫಾರ್ ಯೋರ್ ಎಕ್ಸ್ಟ್ರಾ, ಏನು ಹೇಳ್ತಾರೆ, ಎಕ್ಸ್ಟ್ರಾ ಕೇರ್. ಸೊ ಅದನ್ನು ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿ ಬೋರ್ ಮಾಡಿದ್ದಕ್ಕೆ. ಐ ವಿಲ್ ಗೆಟ್ ಬೆಟರ್, ಬಟ್ ಕೀಪ್ ಲವಿಂಗ್ ಮೀ, ಕೀಪ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಮೆನ್ಷನ್ ದಿಸ್ ದ್ಯಾಟ್ ನಾನು ಆ್ಯಕ್ಚುಲಿ ಸ್ಟಾಪ್ ಮಾಡಿಬಿಟ್ಟಿದ್ದೆ ವಿಡಿಯೋ ಮಾಡೋದು. ಬಟ್ ನೀವುಗಳು ನನಗೆ ಎಂಕರೇಜ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ, ತುಂಬ ಮೋಟಿವೇಟ್ ಮಾಡ್ತಾ ಇದ್ದೀರಾ ಟು ಶೋ ಅಪ್ ಆ್ಯಂಡ್ ಡೂ ದೀಸ್ ವಿಡಿಯೋಸ್. ಆ್ಯಂಡ್ ಐ ಥಿಂಕ್ ಅದರಿಂದ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್. ನನಗೆ ಆ್ಯಕ್ಚುಲಿ ಜಾಸ್ತಿ ಈ ಥರ ವೀಡಿಯೋ ಮಾಡೋಕ್ಕೆ ಬರಲ್ಲ ಸೀರಿಯಸ್ಲಿ, ಬಿಕಾಸ್ ನಾನು ರೀಲ್ಸ್ಗಳು ಮಾಡ್ತೀನಿ, ಅದಕ್ಕೆ ಸಾಂಗ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಈ ಥರ ಮಾತಾಡ್ಕೊಂಡು ಡೀಟೇಲ್ಡ್ ವೀಡಿಯೋ ಮಾಡೋದು ಇಸ್ little difficult for me, but I am really trying. I'll get better. But thank you so much ನನಗೆ ಇಷ್ಟೊಂದು ಮೋಟಿವೇಟ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಐ ಥಿಂಕ್ ನಾನು ಇಟ್ಸ್ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಎವರ್ ಟೇಕನ್ ಟು ಕಮ್ ಟು ದಿಸ್ ವೆಲ್ನೆಸ್ ರಿಟ್ರೀಟ್, ಸಾಫ್ಟ್ ಆಯುರ್ವೇದ ವೆಲ್ನೆಸ್ ರಿಟ್ರೀಟ್ ಅಂತ ಹೇಳಿಬಿಟ್ಟು ನಾನು ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ದಟ್ ಐ ಹ್ಯಾವ್ ಎವರ್ ಟೇಕನ್. ಐ ಫೀಲ್ ಲೈಟ್ ಆಫ್ಟರ್ ಕಮಿಂಗ್ ಹಿಯರ್ ಆ್ಯಂಡ್ ತುಂಬ ಸೈಲೆನ್ಸ್ ಇದೆ. ಐ ಆಮ್ ನಾಟ್ ಆನ್ಸರಬಲ್ ಟು ಎನಿಬಡಿ. ಆ್ಯಂಡ್ ಎಂಟೈರ್ ಡೇ ನನ್ನ ಬ್ಯುಸಿ ಇರ್ತಿದೆ ಬಿಕಾಸ್ ಮಾರ್ನಿಂಗಿಂದ ಸಂಜೆವರೆಗೂ ಯು ಹ್ಯಾವ್ ಲಾಡ್ ಆಫ್ ಥಿಂಗ್ಸ್ ಟು ಡೂ ಹಿಯರ್. ಬ್ಯಾಕ್ ಟು ಬ್ಯಾಕ್ ಟ್ರೀಟ್ಮೆಂಟ್ಸ್ ಇರುತ್ತೆ, ಯೋಗ, ಮೆಡಿಟೇಷನ್. ಯು ಹಾರ್ಡ್ಲಿ ಗೆಟ್ ಎನಿ ಟೈಮ್ ಟು ಲೈಕ್ ಸಿಟ್. ಸೊ ನೀವು ಐಡಲಾಗಿ, ನಾನು ಐಡಲಾಗಿ ಕುತ್ಕೊಂಡ್ಬಿಟ್ರೆ ನನ್ನ ತಲೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಬಟ್ ಅದಕ್ಕೆ ಒಂದು ಅವಕಾಶ ಇಲ್ಲಿಲ್ಲ. ವಿ ಹ್ಯಾವ್ ಲಾಡ್ ಆಫ್ ಥಿಂಗ್ಸ್ ಟು ಡೂ. ಸೊ ಇಟ್ಸ್ ನೈಸ್. ಆ್ಯಂಡ್ ಅದಕ್ಕೆ ಅನಿಸುತ್ತೆ ನನಗೆ ಐ ಆಮ್ ಸ್ಕೇರ್ ಟು ಗೆಟ್ ಬ್ಯಾಕ್ ಹೋಮ್. ಎನಿವೇ, ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.
So after drying, this is how my hair looks, and hope you like the video. See you, bye.